ಇಲ್ಲಮ್ಮ, ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ಬಾರ್ದು. ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಏನ್ರಿ ಮೇಡಮ್, ಮತ್ತೆ ನಮ್ಮ ಮನೆಗೆ ಬಂದಿದ್ದೀರಾ? ಯಾಕೆ ಬರಬಾರ್ದು? ನಿಮ್ಮ ಕಳ್ತನ ಎಲ್ಲ ಕಂಡು ಹಿಡಿದ್ಲು. ದಿನ ಹೀಗೆ ಬರ್ತಿದ್ರೆ ನಿಮ್ ಎಲ್ಲಾ ಕಳ್ತನೂ ಕಂಡು ಹಿಡಿತಾಳೆ ಅಂತ ಹೆದರ್ಸಿದ್ರ ನೀವು? ನಾವೇನು ಎದುರಿಸಿಲ್ಲ ಚಿಕ್ಕಪ್ಪ, ನಾವೇ ಎದುರಿಸೋಣ. ಎಲ್ಲ ಗೊತ್ತಿದೆ ನನಗೆ. ಇವಳು ಕಾರಲ್ಲಿ ಹೋಗೋವಾಗ ಇವಳು ಕಾರಿಗೆ ಕಲ್ಲು ಅಡ್ಡ ಇಟ್ಟು ಇನ್ನು ಮುಂದೆ ನಾನು ನೋಡೋದಕ್ಕೆ ಬರಬಾರ್ದು ಅಂತ ಹೆದರ್ಸಿಲ್ಲ ನೀವು? ನಾಚಿಕೆ ಆಗಲ್ಲ ನಿಮ್ಗೆ? ಒಂದು ಹೆಣ್ಮಗುನ ಆ ರೀತಿ ಹೆದರ್ಸೋದಕ್ಕೆ? ಒಳ್ಳೆ ಮಾತಲ್ಲಿ ಕ್ಷಮೆ ಕೇಳಿ ಅವಳ. ಏನ್ ಚಿಕ್ಕಪ್ಪ ನೀವು? ನಾವೇನೋ ಅಪರಾಧ ಮಾಡಿರ್ತಾರೆ, ಇವ್ರ ಹತ್ರ ಕ್ಷಮೆ ಕೇಳು ಅಂತಿರಲ್ಲ. ನಾವ್ಯಾಕೆ ಇವ್ರ ಹತ್ರ ಕ್ಷಮೆ ಕೇಳಬೇಕು? ನಿಮ್ದು ಒಳ್ಳೆ ಕತೆ ಆಗೋಯ್ತಲ್ಲ. ನಾವು ಅವತ್ತಿಂದ ನೋಡ್ತಲೇ ಇದ್ದೀವಿ, ನೀವು ಯಾವಾಗಲೂ ಈ ಡಾಕ್ಟ್ರ್ ಪರನೇ ವಹಿಸ್ಕೊಂಡು ಮಾತಾಡ್ತೀರಾ. ನಾವು ನಿಮ್ಮ ಅಣ್ಣನ ಮಕ್ಕಳು, ರಕ್ತ ಸಂಬಂಧಿಗಳು. ನಮ್ಗಿನ್ನ ಇವರೇ ಜಾಸ್ತಿ ಆಗೋದ್ರ ನಿಮ್ಗೆ? ರಕ್ತ ಸಂಬಂಧ ಅಂತ ಮಾತ್ರಕ್ಕೆ ನೀವು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ನನಗೂ ವಿವೇಚನೆ ಇದೆ. ನೀವು ಮಾಡಿದ್ದು ತಪ್ಪು, ಅದನ್ನು ಒಪ್ಕೊಳ್ಳಿ ಮೊದಲು. ಅಷ್ಟಕ್ಕೂ ನೀವ್ ಯಾಕೆ ಹಿಂಗೆ ಮಾಡಕ್ ಹೋದ್ರಿ? ಚಿಕ್ಕಪ್ಪ, ಇವ್ರು ಪ್ರತಿದಿನ ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಇಲ್ದೇ ಇರೋದ್ನೆಲ್ಲ ಹೇಳಿ ನಿಮ್ಮ ಮನಸ್ಸಲ್ಲಿ ಕೈ ತುಂಬ್ತಾ ಇದ್ರು. ಹಂಗೆಲ್ಲ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ವಿ ಅಷ್ಟೇ. ಇವರೇನೇನೋ ಸೇರಿಸ್ಕೊಂಡು ಹೇಳ್ತಿದ್ದಾರೆ, ನಾವು ಕಾರ್ಗೇನು ಕಲ್ಲು ಅಡ್ಡ ಹಾಕಿರ್ಲಿಲ್ಲ. ಇದೆಲ್ಲ ಬರೀ ಸುಳ್ಳು. ನೋಡಿ, ನೀವು ತಪ್ಪು ಮಾಡಿ ಅದನ್ನ ನನ್ನ ತಲೆ ಕಟ್ಬೇಡಿ. ನೀವು ರೋಡಲ್ಲಿ ಕಲ್ಲು ಹಾಕಿ ನನ್ನ ಕಾರನ್ನ ಅಡ್ಡ ಹಾಕಿ ನನ್ನ ಜೊತೆ ಜಗಳ ಆಡಿರೋದನ್ನ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನೋಡಿ. ಮಾತಾಡಿ. ಮಾತು ಬರ್ತಿಲ್ವಾ ಈಗ? ತಪ್ಪು ಮಾಡೋದಲ್ಲದೆ ಅದನ್ನ ಸಮರ್ಥನೆ ಬೆಳೆ ಮಾಡ್ಕೋತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಏಳು ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ ಹೋಗಾಗ ಮಾಡ್ತಿದ್ರು. ವೈಷ್ಣವಿ ಕಂಪ್ಲೇಂಟ್ ಕೊಡ್ಲಿಲ್ಲ, ಅದು ಅವ್ಳು ದೊಡ್ಡತನ. ಅದನ್ನ ಮರಿಬೇಡಿ. ವೈಷ್ಣವಿನ ಕ್ಷಮೆ ಕೇಳಿ ಈಗ. ಇಲ್ಲ ಅವಳು ಕ್ಷಮೆ ಕೇಳೋದಕ್ಕಿಂತ ಜೈಲ್ಗೆ ಹೋಗೋದೇ ವಾಸಿ ಅಂತಂದ್ರೆ ಹಾಗೆ ಮಾಡಿ. ನಾನು ನನ್ನ ಚೆಕ್ನ ನೀವು ಫೋರ್ಜರಿ ಮಾಡಿದ್ರಲ್ಲ, ಅದನ್ನ ಕಂಪ್ಲೇಂಟ್ ಕೊಡ್ತೀನಿ. ಆಗ ನಿಮ್ಗೆ ಬುದ್ಧಿ ಬರುತ್ತೆ. ಇಲ್ಲ ಚಿಕ್ಕಪ್ಪ, ನಾವು ಕ್ಷಮೆ ಕೇಳ್ತೀವಿ. ಹಳೆದ್ನೆಲ್ಲ ಯಾಕೆ ಸುಮ್ಮನೆ ಈಗ ತೆಗಿತೀರಾ? ನಾವು ಮರ್ತ್ಬಿಡ್ತೀವಿ. ವೈಷ್ಣವಿಯವರೇ, ನೀವು ಮರ್ತ್ಬಿಡಿ. ವಿ ಆರ್ ವೆರಿ ಸಾರಿ. ಇಟ್ಸ್ ಓಕೆ, ಹೋಗ್ಲಿ ಬಿಡಿ. ಇನ್ನೊಂದು ವಿಚಾರ, ಇನ್ನು ಮುಂದೆ ವೈಷ್ಣವಿ ಮುದ್ದಿನ ತರ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಾಳೆ ನಾನು ನೋಡೋದಕ್ಕೆ. ನೀವ್ಯಾವತ್ತೂ ಅವಳಿಗೆ ತೊಂದರೆ ಕೊಡಬಾರ್ದು. ಸರಿ ಚಿಕ್ಕಪ್ಪ. ಅವರಿಗೆ ನಾನು ಸರಿಯಾಗಿ ಬುದ್ಧಿ ಹೇಳಿದೆ. ಇನ್ಮೇಲೆ ನೀನು ಮುಂಚಿನ ಥರನೇ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ಬೋದು. ಸರಿ ಅಂಕಲ್.